ನಮ್ಮ ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಮೆಣಸ್ಕಾಯಿ ಅಥವಾ ಮಾವಿನ ಹಣ್ಣಿನ ಗುಜ್ಜು ಅಂತ ಕೂಡ ಇದನ್ನು ಕರೀತಾರೆ. ಎಲ್ರಿಗೂ ನಮಸ್ಕಾರ. KK's ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಬೇಕಾಗುವಂತಹ ಸಾಮಗ್ರಿಗಳು: ಮಾವಿನ ಹಣ್ಣು, ಕಪ್ಪು ಎಳ್ಳು, ಕೆಂಪು ಮೆಣಸು, ತೆಂಗಿನೆಣ್ಣೆ, ತೆಂಗಿನ ತುರಿ, ಉಪ್ಪು, ಬೆಲ್ಲ ಹಾಗೆ ನೀರು. ಮೊದಲಿಗೆ ನಾವು ಮಾವಿನ ಹಣ್ಣನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ನಾನು ಹೇಗೆ ತೋರಿಸಿದ್ದೇನೆ. ನಾನಿಲ್ಲಿ ಒಂದು ದೊಡ್ಡ ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ. ನೀವು ಬೇಕಂದರೆ ಚಿಕ್ಕ ಚಿಕ್ಕ ಮಾವಿನ ಹಣ್ಣಾದರೆ ಎರಡನ್ನು ಕೂಡ ನೀವು ತೊಗೊಳ್ಬೋದು. ಆಮೇಲೆ ಇದು ಗೊರಟು ಬೇಕಂದರೆ ಉಪಯೋಗ ಮಾಡಿ, ನಿಮಗೆ ಬೇಡ ಅಂತಂದರೆ ಅದನ್ನು ಉಪಯೋಗ ಮಾಡದೆ ಕೂಡ ಇರಬಹುದು. ನಾನು ಉಪಯೋಗ ಮಾಡಿರುವಂತಹ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದೆ. ನಾವೀಗೊಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ನಾವೇನು ಮಾವಿನಕಾಯನ್ನು ತುಂಡು ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಈಗ ಹಾಕ್ಕೊಳ್ಬೇಕು. ನಾನೀಗಿಲ್ಲಿ ಗೊರಟನ್ನು ಕೂಡ ಉಪಯೋಗ ಮಾಡಿದ್ದೇನೆ. ನಿಮ್ಗೆ ಬೇಡ ಅಂತಂದರೆ ಉಪಯೋಗ ಮಾಡದೆ ಕೂಡ ಇರಬಹುದು. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಬೆಲ್ಲ. ನಾನು ತೊಗೊಂಡಿರುವಂತಹ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರೋದ್ರಿಂದ ನಾನು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ನಿಮ್ಮ ಮಾವಿನ ಹಣ್ಣು ಸಿಹಿ ಕಡೆ ಇದೆ ಅಂತಂದರೆ ಬೆಲ್ಲನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಬೇಕು ಅಂದರೆ ಇಲ್ಲಿ ಅರಿಶಿನ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ತಾ ಇಲ್ಲ ಇಲ್ಲಿ. ಇನ್ನೀಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅಂದರೆ ಇದರ ಮುಖ್ಯ ಸಾರಾಂಶ ಏನಂತಂದರೆ ನಮ್ಮ ಮಾವಿನ ಹಣ್ಣು ಬೇಯಬೇಕು. 5ರಿಂದ 10 ನಿಮಿಷದೊಳಗೆ ಇದು ಬೆಂದುಬಿಡ್ತದೆ. ಇದೀಗ ಆಲ್ಮೋಸ್ಟ್ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇನ್ನೀಗ ಒಂದು ತವ ತಗೊಂಡು ಇದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ಬೇಡಿ, ಹಾಕಿ ಇದೀಗ ಬಿಸಿಯಾಗಿದೆ ತವ. ಇದಕ್ಕೆ ಎಳ್ಳು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಳ್ಳು ಚಿಟಪಟ ಅಂತ ಅನ್ಬೇಕು, ಅಲ್ಲಿ ತನಕ ನೀವು ಇದನ್ನು ಹುರ್ಕೊಳ್ಬೇಕು. ಎಳ್ಳು ಚಿಟಪಟ ಅಂತ ಇದೆ ನೋಡಿ. ಇದು ಆಗಿದ ತಕ್ಷಣ ನೀವು ಇದನ್ನು ತೆಗೆದು ಬೇರೊಂದು ಕಪ್ಪಿಗೋ ಬೌಲಿಗೋ ಏನಾದ್ರು ಹಾಕಿಟ್ಕೊಂಬಿಡಿ. ಇದೀಗ ಆಗಿದೆ, ತೆಗಿತಾ ಇದ್ದೀನಿ ನಾನು ಇದನ್ನು. ಇನ್ನು ಅದೇ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸನ್ನು ಹುರಿಬೇಕು. ನಾನಿಲ್ಲಿ 2 ತೊಗೊಂಡಿದ್ದೇನೆ, ಬಟ್ 3 ಅಥವಾ 4 ತೊಗೊಳ್ಳಿ. ಯಾಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಖಾರ, ಹುಳಿ, ಸಿಹಿ ಇದು 3 ಕಾಂಬಿನೇಷನ್ ಚೆನ್ನಾಗಿದ್ರೇ ಮೆಣಸ್ಕಾಯಿ ಚೆನ್ನಾಗಿ ಬರೋದು. ಬಟ್ ನಾನು ಇಲ್ಲಿ 2 ತೊಗೊಂಡಿದ್ದೇನೆ. ಇನ್ನೀಗ ನಾವೇನು ಹುರ್ಕೊಂಡಿಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಇನ್ನೀಗ ಇದಕ್ಕೆ ನಾನು ತೆಂಗಿನಕಾಯಿನೂ ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಸಣ್ಣ ಕಪ್ ತೊಗೊಂಡಿದ್ದೇನೆ, ಬಟ್ ನೀವು 1 ದೊಡ್ಡ ಕಪ್ಪಲ್ಲಿ ತೊಗೊಳ್ಳಿ. ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ತೊಗೊಳ್ಬೋದು. ಅಥವಾ ಜಾಸ್ತಿ ತೆಂಗಿನಕಾಯಿ ಬದಲಿಗೆ ನೀವು ಹುರಿಬೇಕಾದ್ರೆ ಸ್ವಲ್ಪ ಉದ್ದಿನ ಬೇಳೆನ ಕೂಡ ಉಪಯೋಗ ಮಾಡ್ಬೋದು. ಇನ್ನೀಗ ಇದನ್ನು ಫಸ್ಟು ನೀರು ಹಾಕದೆ ಹಾಗೇ ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ಫಸ್ಟೇ ನೀರು ಹಾಕಿದರೆ ಆ ಎಳ್ಳೇನಿದೆ ಅದು ತುಂಬ ಫೈನಾಗಿ ಗ್ರೈಂಡ್ ಆಗಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರಂದರೆ ಎಳ್ಳನ್ನು ಈ ಸ್ಟೇಜಲ್ಲಿ ಹಾಕ್ತಾರೆ. ಅಂದರೆ ಮೊದಲಿಗೆ ಮೆಣಸು ಮತ್ತು ತೆಂಗಿನಕಾಯಿ ಮಾತ್ರ ಅರ್ದು ಆಮೇಲೆ ಕೂಡ ಎಳ್ಳು ಹಾಕ್ತಾರೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ. ಸೊ ಈಗ ಇಲ್ಲಿ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಫೈನ್ ಪೇಸ್ಟ್ ಆಗೋ ತನಕ ನಾವು ಇದನ್ನು ಅರ್ಕೊಳ್ಬೇಕು ಅಥವಾ ರುಬ್ಕೊಳ್ಬೇಕು. ನೋಡಿ ಈಗ ಇದು ಫೈನ್ ಪೇಸ್ಟ್ ಆಗಿದೆ. ಇನ್ನು ನಾವು ಬೇಯಿಸಿಟ್ಕೊಂಡಿರೋ ಪಾತ್ರೆ ಇದೆಯಲ್ಲ ಅದಕ್ಕೇನೆ ನಾನು ಅರ್ದು ಇಟ್ಕೊಂಡಿರುವಂಥದ್ದು ಅಥವಾ ರುಬ್ಬಿ ಇಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಆ ನೀರನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಈಗ ಇದನ್ನು ಒಂದ್ಸತಿ ಚೆನ್ನಾಗಿ ನಾವು ಕೈ ಆಡಿಸ್ಬೇಕಿದ್ರಲ್ಲಿ. ಯಾಕೆಂತಂದರೆ ಮೆಣಸ್ಕಾಯಿ ಏನಿದೆಯಲ್ಲ ಅದು ಕುದೀತಾ ಇದ್ದಾಗೆ ದಪ್ಪ ಆಗ್ತಾ ಹೋಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು ಅನಿಸ್ತದೆ, ಹಾಗಾಗಿ ನಾನು ನೀರು ಹಾಕ್ಕೊಂಡಿದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿನೇ ನೀರಿರಲಿ ಅಂದರೆ ಜಾಸ್ತಿ ಹಾಕಿ, ಯಾಕಂದರೆ ಕುದೀತಿದ್ದಾಗೆ ನಾನು ಹೇಳಿದಾಗೆ ಅದು ದಪ್ಪ ಆಗ್ತಾ ಹೋಗುತ್ತೆ. ಸೊ ಈಗ ಇದು ಸರಿಯಾಗಿದೆ. ಇನ್ನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈ ಥರದ ಟ್ರೆಡಿಷ್ನಲ್ ಅಡುಗೆಗಳಲ್ಲಿ ಕಲ್ಲುಪ್ಪು ಹಾಕಿದರೆ ಅದರಲ್ಲಿ ಸ್ವಲ್ಪ ರುಚಿ ಇನ್ನೂ ಜಾಸ್ತಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಈಗ ಇದಕ್ಕೆ ಬೆಲ್ಲ, ಸುಮಾರು 3 ಚಮಚದಷ್ಟು ಬೆಲ್ಲ ಹಾಕಿದ್ದೇನೆ. ನಾನು ಹೇಳಿದಾಗಿದ್ದು ಸಿಹಿ, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಈ ರೆಸಿಪಿಗೆ, ಹಾಗಾಗಿ ಬೆಲ್ಲ ಅಷ್ಟು ಜಾಸ್ತಿ ಹಾಕಿದ್ದೇನೆ. ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡಿ ಈಗ ಒಂದು ಕುದಿ ಬಂದಿದೆ. ಒಂದು ಕುದಿ ಬಂದಿದ ತಕ್ಷಣ ಒಂದ್ಸತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯೋದಕ್ಕೆ ಬಿಡಬೇಕು. ಒಂದು ಟಿಪ್ ಏನಂತಂದರೆ ಈ ಥರ ಸುತ್ತಲೂ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಅದರ ಅರ್ಥ ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ. ಸೊ ನಮ್ಮ ಮಾವಿನ ಹಣ್ಣಿನ ಮೆಣಸ್ಕಾಯಿ ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಬೇಕು. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ನೀರು ದೋಸೆ ಜೊತೆ, ಚಪಾತಿ ಜೊತೆ ಕೂಡ ಇದನ್ನು ತಗೊಳ್ಬಹುದು. ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.
ಮೆಣಸ್ಕಾಯಲ್ಲಿ ನಾನು ಕಪ್ಪೆಳ್ಳು ಉಪಯೋಗ ಮಾಡಿರೋ ಕಡೆ ನೀವು ಬೇಕು ಅಂತಂದರೆ ಬಿಳಿ ಎಳ್ಳು ಕೂಡ ಉಪಯೋಗ ಮಾಡ್ಬೋದು. ರುಚಿಯಲ್ಲಿ ಮೈಲ್ಡ್ ಡಿಫ್ರೆನ್ಸ್ ಬರುತ್ತೆ, ಆದರೆ ಬಣ್ಣದಲ್ಲಿ ತುಂಬಾ ಡಿಫ್ರೆನ್ಸ್ ಬರುತ್ತೆ. ನಿಮ್ಮ ಹತ್ರ ಕಪ್ಪಿಲ್ಲ ಅಂತಂದರೆ ಬಿಳಿ ಎಳ್ಳಲ್ಲೂ ಕೂಡ ಇದನ್ನು ಮಾಡಿ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.